ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಸ್ವಾಗತ ಎಲ್ಲರಿಗೂ ಹೊಸ ವಿಡಿಯೋಗೆ. ನಾವು ಪ್ರೀತ ಕನ್ನಡಿಗ ಪ್ರಿನ್ಸ್. ವೆಲ್ಕಮ್ ಟು ಪ್ರಿನ್ಸ್ ಲವ್ ಯೂಟ್ಯೂಬ್ ಚಾನಲ್. ಸೊ ರೀಸೆಂಟಾಗಿ ಒಂದು ವೀಡಿಯೋ ಬಿಟ್ಟಿದ್ದೀನಿ. ಅಕ್ಕಿಗಳು ಸೇಲ್ ಬಿಟ್ಟಿದ್ದೆ, 14 ಅಕ್ಕಿ ಬಿಟ್ಟಿದ್ದೆ. ನನಗಂತೂ ಸೀರಿಯಸ್ ಆಗಿ ಇಷ್ಟು ಬೇಗ ಸೇಲ್ ಆಗುತ್ತೆ ಅಂತ ಗೊತ್ತಿದ್ದಿಲ್ಲ. ಓಕೆನಾ, ತುಂಬ ಜನ ಫೋನ್ ಮಾಡಿದ್ರಿ, ತುಂಬ ಜನ ಬುಕ್ ಮಾಡ್ಕೊಂಡ್ರಿ, ತುಂಬ ಜನ ಬೇಗ ಬೇಗ ಬಂದು ಅಕ್ಕಿ ಎಲ್ಲ ತೊಗೊಂಡೋಗ್ಬಿಟ್ರಿ. ಸೊ ಫೈನಲಿ 14 ಅಕ್ಕಿನೂ ಸೋಲ್ಡ್ ಔಟ್. ಓಕೆನಾ, ಯಾವುದು ಅಕ್ಕಿಗಳು ಉಳಿದಿಲ್ಲ ಇನ್ನು. ತುಂಬ ಜನ ಫೋನ್ ಮಾಡ್ತಿದ್ದಾರೆ, ಡಿಸಪಾಯಿಂಟ್ ಆಗಿದ್ದೀರಾ ಬ್ರೋ, ನಮಗೆ ಬೇಕಿತ್ತು ಬ್ರೋ ಅಂತಂದ್ರಿ. ನಾನು ಅವ್ರಿಗೆಲ್ಲ ಹೇಳೋದೊಂದೇ, ವೀಡಿಯೋ ನೋಡ್ತೀರಲ್ವಾ, ಪಕ್ಕದಲ್ಲಿ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ಬೆಲ್ ನೋಟಿಫಿಕೇಷನ್ ಇರುತ್ತಲ್ವ, ಅದನ್ನ ಆಲ್ಗೆ ಸೆಟ್ ಮಾಡ್ಕೊಳ್ರಿ. ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ತುಂಬ ಜನ ಹಿಂಗೆ ಮಿಸ್ ಮಾಡ್ಕೊಂಡ್ರಿ, ಬ್ರೋ ನಮ್ಗೆ ವೀಡಿಯೋ ಇವತ್ತೇ ಕಾಣಿಸಿದ್ದು ಅಂತ. ನೀವು ಬೆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಂಡಿದ್ರೆ ನಿಮ್ಗೆ ವೀಡಿಯೋ ಸಿಗ್ತಾಯಿತ್ತು. ಓಕೆನಾ, ಸೊ ಹಕ್ಕಿಗಳು ಆಲ್ಮೋಸ್ಟ್ ಸೇಲ್ ಆಗಿದೆ. ಫೋನ್ ಮಾಡೋಕ್ಕೆ ಹೋಗಬೇಡಿ, ನೆಕ್ಸ್ಟ್ ಮಂಡೇ ಅಥವಾ ಸಂಡೇ ಅಪ್ಡೇಟ್ ಮಾಡ್ತೀನಿ. ಅದಕ್ಕೋಸ್ಕರ ನಿಮ್ಗೆ ಅಪ್ಡೇಟ್ಸ್ ಎಲ್ಲ ತಿಳಿಬೇಕಂತಂದರೆ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ, ಇಲ್ಲ ಅಂತಂದರೆ ಇನ್ಸ್ಟಾಗ್ರಾಮಿಗೆ ಜಾಯ್ನ್ ಆಗಿ. ಓಕೆನಾ, ಇನ್ಸ್ಟಾಗ್ರಾಮಲ್ಲಿ ನಾನು ಫಾಲೋ ಮಾಡ್ಕೊಳ್ಳಿ. ಸೊ ಇವತ್ತೇನಪ್ಪ ವಿಷಯ ಅಂತಂದರೆ, ಅಕ್ಕಿನ ತೊಗೊಂಡೋಕೆ ಸಬ್ಸ್ಕ್ರೈಬರ್ಸ್ ಬರ್ತಾಯಿದ್ರು. ಹಾಗೆ ನಿಮಗೆ ದಾವಡಿ ತೋರಿಸಿದ್ದಿಲ್ಲಲ್ವಾ, ದಾವಡಿನ ತೋರಿಸೋಣ ಅಂದ್ಬಿಟ್ಟು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ತುಂಬ ದಿವಸ ಆಯಿತು ವೀಡಿಯೋ ಬಿಟ್ಟು. ಹಾಗೆ ಲಾಸ್ಟ್ ವೀಡಿಯೋಗೆ ಬಂದಿರೋ ವ್ಯೂಸ್ ನೋಡಿಕೊಂಡು, ಬಂದಿರೋ ಸಪೋರ್ಟ್ ನೋಡ್ಕೊಂಡು ತುಂಬ ಖುಷಿ ಆಯಿತು. ಇಷ್ಟು ದಿವಸ ವೀಡಿಯೋ ಬಿಟ್ಟಿಲ್ಲ ಅಂದ್ರೂ ಒಳ್ಳೆ ಸಪೋರ್ಟ್ ಕೊಡ್ತಾಯಿದ್ದೀರಾ, ಹಾಗೆ ಸಪೋರ್ಟ್ ಕೊಡಿ ಅಂತ ಕೇಳ್ಕೊತೀನಿ. ಜಸ್ಟ್ ಸ್ನಾನ ಮಾಡ್ಕೊಂಡು ಇವಾಗ ರೆಡಿಯಾಗಿದ್ದೀನಿ. ಮೈಕೊಂದು ಎತ್ಕೊಳ್ಳೋಣ. ಅವ್ರು ಬರ್ತಾಯಿದ್ದೀರ ಅಂದ್ಬಿಟ್ಟು ಫೋನ್ ಮಾಡಿದ್ರು. ಸೊ ಇವಾಗ ಜಸ್ಟ್ ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ದೀನಿ. ಹೊರಡೋಣ ಇಲ್ಲಿಂದ, ಮನೆ ಬಿಡೋಣ. ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಅಕ್ಕಿನ ಕೊಡಬೇಕು. ಹುಡುಗ ಪಾಪ ಎಲ್ಲೋ ಸ್ವಲ್ಪ ದೂರದಿಂದನೇ ಬರ್ತಾಯಿದ್ದಾನೆ. ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಹೋಗ್ಬಿಟ್ಟು ಅಕ್ಕಿ ಎಲ್ಲ ರೆಡಿ ಮಾಡಿಡೋಣ. ಮನೆ ಅಕ್ಕಿ ಸಿಗ್ತಿಲ್ವಲ್ಲ ಗುರು, ಮನೆ ಅಕ್ಕಿ ಎಲ್ಲ ನೆಟ್ಟಾಕ್ಬಿಟ್ಟವ್ರೆ ನೋಡಿ. ನಮಗೊಂದು ಆರ್ಟ್ ಬಂದೈತೆ, ಅದರಲ್ಲೂ ಕೂಡ ನನ್ನ ಕೈಯಲ್ಲಿ ಪಾರಿವಾಳ ಇದೆ. ಸೈಕ್ ತಾನೆ. ಇವಾಗ ದಾವಡಿಗೆ ಹೋಗ್ಬಿಟ್ಟು, ಸೊ ಅಲ್ಲಿಂದ ಗಾಳಿ ಬರ್ತಾಯಿತ್ತು ರೀ. ಇವಾಗ ಮಸ್ತ್. ಸೊ ದಾವಡಿಗೆ ಹೋಗ್ಬಿಟ್ಟು ಅಕ್ಕಿನ ರೆಡಿ ಮಾಡಿ ಅವ್ನಿಗೆ ಕೊಡಬೇಕು. ಅಡ್ವಾನ್ಸ್ ಪೇಮೆಂಟ್ ಮಾಡ್ಕೊಂಡಿದ್ದಾರೆ. ತುಂಬ ಜನ ಟ್ರಸ್ಟ್ ಮಾಡಿಬಿಟ್ಟು ಅಡ್ವಾನ್ಸ್ ಎಲ್ಲ ಹಾಕಿದ್ದೀರಾ. ಸೊ ನಿಮ್ಗೆ ಯಾರು ಡಿಸಪಾಯಿಂಟ್ ಆಗೋರ್ಗೂ ಆಗೋಲ್ಲ, ತಲೆ ಕೆಡ್ಸ್ಕೊಂಬೇಡ್ರಿ. ಎಲ್ಲರಿಗೂ ಸ್ಯಾಟರ್ಡೆ ಅಷ್ಟರಲ್ಲಿ ಅಕ್ಕಿ ಡೆಲಿವರಿ ಆಗುತ್ತೆ. ಸೊ ಇನ್ನೊಂದೇನಪ್ಪ ಅಂತಂದರೆ, 1-1.5 ತಿಂಗಳಿಂದ ವೀಡಿಯೋ ಬಿಡ್ತಿರೋ ನಾನು ಸಡನ್ನಾಗಿ ಅಕ್ಕಿ ಸೇಲ್ಗೆ ಹಾಕಿದ್ಮೇಲೆ ಅಷ್ಟು ಜನ ಅಷ್ಟೊಂದು ಹೋಪ್ ಇಟ್ಕೊಂಡು ತೊಗೊಂಡ್ರಲ್ವಾ, ತುಂಬ ಅಂದರೆ ತುಂಬ ಖುಷಿ ಆಯ್ತು ನನಗೆ. ಐ ಕಾಂಟ್ ಎಕ್ಸ್ಪ್ಲೇನ್. ಸೊ ಥ್ಯಾಂಕ್ ಯು ಸೊ ಮಚ್. ಇದೇ ರೀತಿ ಟ್ರಸ್ಟ್ ಇಟ್ಕೊಳ್ಳಿ. ಸೊ ಇವಾಗ ನಾನು ಹೊಡ್ತೀನಿ ಸೀದಾ ದಾವಡಿ ಕಡೆಗೆ. ಹುಡುಗ ಆಲ್ರೆಡಿ ಬರ್ತಾ ಇದ್ದಾನಂತೆ. ಅವನ ಹತ್ರನೂ ರಿವ್ಯೂ ಕೇಳೋಣ ನಮ್ಮ ಚಾನಲ್ ಬಗ್ಗೆ. ನೋಡೋಣ ಬನ್ನಿ. ಓಕೆ ಗೈಸ್, ದಾವಡಿಗೆ ಬಂದಿದ್ದೀನಿ. ಸೆಕೆ ತಿಕ್ಕ ಹರಿಯಂಗೆ ಹೊಡಿತೈತೆ. ನಾನು ಮೈಕ್ ತೊಗೊಂಡಿದ್ದು ಮೇನ್ ರೀಸನ್ ಏನು ಗೊತ್ತಾ ಗೈಸ್, ನೋಡಿರಿ ಎಷ್ಟು ನಾಯ್ಸ್ ಅಂತಂದ್ರೆ. ಮೈಕೆಲ್ಲ ಆಫ್ ಮಾಡಿಬಿಟ್ರೆ ಸೀರಿಯಸ್ ಆಗಿ ಅಷ್ಟು ನಾಯ್ಸು. ನಮ್ಮ ದಾವಡಿ ಪಕ್ಕನೇ ಮೇನ್ ರೋಡು. ಅಕ್ಕಿಗಳಿಗೆ ಬಿಡೋದು ಇಲ್ಲೇ ಬಿಡಬೇಕು. ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀರಿ. ಅದು ಬೆಳೆದಿದ್ದು ಐಟಮ್ಸ್ ಏನೇನೈತೆ ಎಲ್ಲ ದಾವಡಿಯಿಂದ ತಾಚೆ ಆಗ್ತಾಯಿದ್ದೆ. ಗುಡ್ಸೋದೊಂದು ಬಾಕಿ ಐತೆ. ಇನ್ನೂ ಸ್ವಲ್ಪ ದಾವಡಿ ಎಲ್ಲ ಫುಲ್ ಕ್ಲೀನ್ ಮಾಡಬೇಕು. ಅವ್ರಿಗೆ ಬಂದು ಅಕ್ಕಿ ಎತ್ಕೊಂಡೋದ್ಮೇಲೆ ಫುಲ್ ಕ್ಲೀನಿಂಗ್ ಕೆಲಸ ಇನ್ನೇನಿಲ್ಲ. ಸೊ ಒಂದು ಎತ್ಕೊಂಡು ಹೋಗ್ಬಿಡ್ಲಿ ಅಂತ. ಆಮೇಲೆ ಅರ್ಧಂಬರ್ಧ ಕ್ಲೀನಿಂಗ್ ಮಾಡ್ಕೊಂಡ್ರೆ ಆಗಲ್ಲ, ಸರಿ ಹೋಗಲ್ಲ. ಸೇಲ್ಗೆ ಇಕ್ಕಿರೋ ಅಕ್ಕಿಗಳೆಲ್ಲ ಈ ಕಾಣೆಲ್ಲೈತೆ. ಈ ಲೈನು ಸೋಲ್ಡ್ ಔಟು, ಈ ಲೈನು ಸೋಲ್ಡ್ ಔಟು, ಈ ಲೈನು ಸೋಲ್ಡ್ ಔಟು. ಇದರಲ್ಲಿ 1-2 ಇರಬೇಕಷ್ಟೇ. ಇದ್ದರೆ ಬಿಟ್ಟರೆ ಇನ್ನು ನೆಕ್ಸ್ಟು ಪಟ್ಟಾಗಳಿಗೆಲ್ಲ ಇಲ್ಲಿದ್ದಾವೆ. ಪಟ್ಟಾಗಳಿಗೆಲ್ಲ ಅದು ಕೊಡೋಂಥದ್ದಲ್ಲ, ಎಲ್ಲ ಇಟ್ಕೊಳಕ್ಕೆ ಮಾಡಿಸಿರೋ ಪಟ್ಟಾಗಳು. ಇದೊಂದು ಪಟ್ಟನೂ ಅಷ್ಟೇ, ಇದೊಂದು ಪಟ್ಟ ಚೆನ್ನಾಗೈತೆ, ನೋಡಬೇಕು. ಇದು ನೆಕ್ಸ್ಟ್ ಇನ್ನು ಮಂಡೇ ಸೇಲ್ ಒಂದು ಬಿಡ್ತೀನಿ ಅಂತ ಅಂದಿದ್ನಲ್ವಾ. ಸೊ ಅದರಲ್ಲಿ ಬಿಟ್ಟರೆ ಬಿಡ್ಬೋದು ಮೇ ಬಿ. ಇನ್ನು ಬಿಟ್ಟರೆ ಇಲ್ಲೊಂದು ಸ್ವಲ್ಪ ಪಟ್ಟಾಗಳಿದ್ದಾವೆ. ಯಾವುದು ಪಟ್ಟಾಗಳು ಕೊಡೋಂಥದ್ದಲ್ವಾ. ಯಾಕಂತಂದರೆ ಈ ಪಟ್ಟಾಗೆಲ್ಲ ಸ್ವಲ್ಪ ಡಿಫೆಕ್ಟ್ ಇದೆ. ಲೈಕ್ ನೀವು ಇಲ್ಲಿ ನೋಡ್ಬೋದು, ಒಂದು ಕಾಲಿಲ್ಲ. ಈ ಕಡೆ ಪಟ್ಟಾಗೂ ಒಂದು ಕಾಲಿಲ್ಲ. ಈ ಪಟ್ಟಾಗೆ ಮೂತಿ ತಿರ್ಕೊಂಡ್ಬಿಡೈತೆ. ಸೊ ಈ ಪಟ್ಟಾಗೆಲ್ಲ ಏನಕ್ಕೆ ಹಿಂಗಾಗೈತೆ ಅಂತ ಯಾವ್ದಾದ್ರು ಕ್ವಶನ್ ಇದ್ದರೆ, ಇಲಿ, ಓಕೆನಾ, ಇಲಿ ಪಾರಿವಾಳನ ತಿಂದುಬಿಡೈತೆ. ಸೊ ವೈ, ಬಿಕಾಸ್ ಕೇಜಲ್ಲಿ ಹಾಕಿಟ್ಟಿರ್ತೀವಲ್ವಾ. ಸೊ ಈ ಥರ ಕೇಜಲ್ಲಿ, ಸೊ ಅಲ್ಲಿ ಪಟ್ಟಾಗಳಿದ್ದಾಗೇ ತಿಂದುಬಿಟ್ಟಿರೋದು ಇಲಿ. ನಿಮಗೆ ಗೊತ್ತಿರೋ ಥರ ಲಾಸ್ಟ್ ಹಳೇದೊಂದು ವೀಡಿಯೋ ಮಾಡಿದ್ದೆ. ಹತ್ತತ್ರ ಒಂದು 7-8 ಇಲಿನೋ 6 ಇಲಿನೋ ಏನೋ ಹೊಡೆದಾಕಿದ್ದೆ ನಾನು ಇದೇ ದಾವಡಿಲಿ. ಸೊ ಅದಾದಮೇಲೆ ತುಂಬ ಐಟಮ್ಸ್ನೆಲ್ಲ ಜೋಡಿಸಿರೋದ್ರಿಂದ ಇಲಿ ವಾಪಸ್ ಬಂದಿದೆ. ಸೊ ಅದಕ್ಕೆ ಮೇಯ್ನ್ ಸೊಲ್ಯೂಷನ್ ಬಂದು, ಒಂದು ನಾವು ಪಾಯ್ಸನ್ ಹಾಕಿ ಇಲಿನ ಸಾಯಿಸಬೇಕು, ಅಥವಾ ಇಲಿ ಬರ್ದಿರೋ ಥರ ಮಾಡಬೇಕು. ಓಕೆನಾ, ಪ್ರಾಬ್ಲಮ್ ನಮ್ಮದೇ. ಇಲಿ ಬರ್ದಿರೋ ಥರ ಮಾಡಿದ್ರೆ ಅವಾಗ ಕರೆಕ್ಟಾಗಿರುತ್ತೆ. ಸೊ ಇಲ್ಲೇನೋ ಎಲ್ಲ ಏನು ಕಾಣಿಸ್ತಿದೆ, ಸೊ ಇಲ್ಲಿ ಮಾರ್ಕ್ಗಳಿಲ್ಲಿ ಓಪನ್ ಆಗಿದೆಲ್ಲ ಲೈಟಾಗಿ, ಆ ತೂತಲ್ಲೇ ಇಲಿ ಬಂದ್ಬಿಟ್ಟು ದಾವಡಿ ಒಳಗಡೆ ಸೇರ್ಕೊಂಡೈತೆ. ಸೊ ಇವಾಗ ಒಂದ್ಸಲಿ ನಾನು ಇಲಿನ ಓಡಿಸ್ಬೇಕು ಅಂತಂದರೆ ದಾವಡಿಲಿರೋ ಗೂಡುಗಳೆಲ್ಲ ಆಚೆ ತೆಗ್ದು ಕ್ಲೀನಾಗಿ ಎಲ್ಲ ಪ್ಲಾಸ್ಟ್ರಿಂಗ್ ಮಾಡಿಸಿದ್ರೇ ಆಗೋದು. ಇಲ್ಲ ಅಂತಂದರೆ ಚಾನ್ಸ್ ಇಲ್ಲ.
ಇಲಿ ಹೋಗೋವಂಥ ಚಾನ್ಸಸ್ ಇಲ್ಲ. ಸೊ ಅದರಿಂದ ಈ ವೀಕ್ ಸಂಡೇ ಫುಲ್ ಕ್ಲೀನಿಂಗ್ ಮಾಡಿಬಿಟ್ಟು ಎಲ್ಲದಕ್ಕೂ ಸಿಮೆಂಟ್ ಪ್ಲಾಸ್ಟರಿಂಗ್ ಮಾಡಿಬಿಟ್ಟು ಕ್ಲೀನಾಗಿ ಸೆಟ್ ಮಾಡಬೇಕು. ಹಾಗೆ ಇಲ್ಲಿ ಏನೋ ವೇಸ್ಟ್ ಐಟಮ್ಸ್ ಸ್ವಲ್ಪ ಇದೆ, ಇನ್ನು ಇಲ್ಲೆಲ್ಲ ಸ್ವಲ್ಪ ಇದ್ದಾವೆ, ಇಲ್ಲೆಲ್ಲ ಸ್ವಲ್ಪ ಇದ್ದಾವೆ, ಇದು 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 ಎಲ್ಲ ತೆಗೆದ್ಬಿಟ್ಟು ಹಿಂಗೆ ಕಾಣಿಸ್ತೈತೆ. ನಮ್ಮ ದಾಡಿ ತೋರಿಸ್ತೀನಿ ಒಂದು ನಿಮಿಷ ನಿಮಗೆ. ಸೊ ಈ ಥರ ಕಾಣಿಸ್ತಾ ಇರೋ ದಾಡಿನ ಸಂಡೇ ಅಷ್ಟರಲ್ಲಿ ಬೇರೆ ಥರ ಚೇಂಜ್ ಮಾಡಿಕ್ಕಿರ್ತೀನಿ, ನೀವೇ ನೋಡ್ತೀರಾ. ಓಕೆನಾ? ಇಷ್ಟು ದಿವಸ ಏನಕ್ಕೆ ವೀಡಿಯೋ ಬರ್ತಾ ಇದ್ದಿಲ್ಲ ಅಂತ ತುಂಬ ಜನಕ್ಕೆ ಡೌಟ್ ಇರುತ್ತೆ. ಸೊ ಅದೆಲ್ಲ ಹೇಳ್ತೀನಿ. ಮತ್ತು ಆ ದೌಡಿ ಏನಾಯಿತು ಬ್ರೋ, ಅಲ್ಲೊಂದು ಕಡೆ ದೌಡಿ ಇಟ್ಟಿದ್ರಲ್ಲ, ಅದೇನಾಯಿತು, ಆ ಲಾಫ್ಟ್ ಕಟ್ಸಿದ್ರಾ ಇಲ್ವಾ ಏನು ಅಂತ. ಲಾಫ್ಟ್ ಕಟ್ಸೋ ಪ್ಲ್ಯಾನಿಂಗಲ್ಲೇ ಇದ್ದೆ. ಅದಾದ ನಂತರ ಬೇರೆ ಒಂದು ಪ್ಲ್ಯಾನ್ ಬಂತು, ಪರ್ಸ್ನಲ್ ಫ್ಯಾಮಿಲಿಲಿ ಬೇರೆ ಒಂದು ಪ್ಲ್ಯಾನ್ ಬಂತು. ಸೊ ಅದರಿಂದ ಅದು ಅಲ್ಲಿಗೆ ಸ್ಟಾಪ್ ಆಯಿತು. ಮತ್ತು ಈ ಲಾಫ್ಟ್ ಇರಬೇಕಾದ್ರೆ ಅಲ್ಲಿ ಇನ್ನೊಂದು ಲಾಫ್ಟ್ ಕಟ್ಸ್ಕೊಂಡು ಡಬಲ್ ಖರ್ಚು ಏನಕ್ಕೆ ಅಂದ್ಬಿಟ್ಟು ನಾನು ಸುಮ್ಮನೆ ಆಗೋದೆ. ಸೊ ಬೇರೆ ಪ್ಲ್ಯಾನ್ ಏನು ಬಂತು, ಫ್ಯಾಮಿಲಿ ಕಡೆಯಿಂದ ಏನು ಪ್ರೆಷರ್ ಬಿತ್ತು ಅಂತ ನಾನು ನಿಮಗೆ ಬರೋ ವೀಡಿಯೋಗಳಲ್ಲಿ ಹೇಳ್ತೀನಿ. ಸ್ಯಾಟರ್ಡೆ ಸಂಡೇ ಸ್ವಲ್ಪ ಕೆಲಸ ಇರುತ್ತೆ ಜಾಸ್ತಿ ನಮಗೆ, ಯಾಕಂತಂದರೆ ಇವಾಗ ಸೇಲ್ ಆಗಿರೋ ಪಾರಿವಾಳಗಳನ್ನೆಲ್ಲದನ್ನು ನಾವು ಟ್ರಾನ್ಸ್ಪೋರ್ಟ್ ಮಾಡಿಕೊಡ್ಬೇಕಾಗುತ್ತೆ. ಸೊ ಅದ್ರದ್ದು ಜವಾಬ್ದಾರಿ ನಾವು ತೊಗೊಂಡಿರ್ತೀವಿ. ಸೊ ಕೇಳಿದಾಗ ಟ್ರಾನ್ಸ್ಪೋರ್ಟ್ ಮಾಡಿಕೊಡ್ತೀರಾ ಅಂತ ಕೇಳಿದಾಗ ಇಲ್ಲ ಅಂತ ನಾನು ಯಾರಿಗೂ ಹೇಳಿಲ್ಲ. ಟ್ರಾನ್ಸ್ಪೋರ್ಟ್ ಮಾಡ್ಕೊಡ್ತೀರ ಅಂದರೆ ಎಲ್ಲ ಕಡೆಗೂ ಟ್ರಾನ್ಸ್ಪೋರ್ಟ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೀನಿ. ಸೊ ಅದರಿಂದ ಎಲ್ಲರೂ ಅಮೌಂಟ್ ಹಾಕಿದ್ದಾರೆ. ಅಮೌಂಟ್ ಅಂತಂದರೆ ನಾನೇನು ಫುಲ್ ಅಮೌಂಟ್ ಹಾಕ್ಸ್ಕೊಂಡಿಲ್ಲ, ಅಡ್ವಾನ್ಸ್ ಅಮೌಂಟ್ಸ್ ಅಷ್ಟೇ ಹಾಕ್ಸ್ಕೊಂಡಿರೋದು. ಸೊ ಮತ್ತು ಗೂಡುಗಳು ಎಲ್ಲ ಕಂಪ್ಲೀಟಾಗಿ ತುಂಬೋಗಿದ್ದಾವೆ. ಎಲ್ಲ ಹೊಸ ಜೊತೆಗಳು ಮಾಡಬೇಕು. ಇದೆಲ್ಲ ಜೊತೆ ಮಾಡೋಕ್ಕೆ ಬಿಟ್ಟಿರೋವಂಥದ್ದು. ಒಂದೊಂದು ಜೊತೆನೂ ಸಕ್ಕದಾಗಿರೋ ಒಳ್ಳೊಳ್ಳೆ ಜೊತೆಗಳು ಹಾಕ್ತೀನಿ. ಇದರಲ್ಲೂ ನಿಮಗೆ ಪಟ್ಟಾಗಳು ಕೊಡ್ತೀನಿ. ಓಕೆನಾ? ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ, ಅದರಲ್ಲೂ ನಿಮಗೆ ಪಟ್ಟಾಗಳು ಕೊಡ್ತೀನಿ. ಒಳ್ಳೊಳ್ಳೆ ಜೊತೆ, ಒಳ್ಳೊಳ್ಳೆ ಟೈಮಿಂಗು. ಇದೆಲ್ಲ ನಾನು ಯಾರಿಗೂ ಈ ಅಕ್ಕಿಗಳೆಲ್ಲ ಇಲ್ಲಿ ಕೊಟ್ಟಿರೋ ಅಕ್ಕಿಗಳೆಲ್ಲ 8 ಅವರ್ ಆಡುತ್ತೆ, 10 ಅವರ್ ಆಡುತ್ತೆ ಆ ಥರ ಹೇಳಿಲ್ಲ. ನಾನು ಕೂಡ ಕೊಡ್ಬೋದು, ನೀವೇನು ಬಂದು ನೋಡಲ್ವಲ್ಲ ಇಲ್ಲಿ. ಓಕೆನಾ? ಬೇಡ, ಅಕ್ಕಿನ ಎತ್ಕೊಂಡೋಗಿ ನನ್ನ ಬೈಕೊಳ್ಳೋದು ನನಗಿಷ್ಟ ಇಲ್ಲ. ಇರೋದನ್ನ ಹೇಳಿದ್ದೀನಿ, 2 ಅವರ್ ಆಡ್ತಿದ್ದಾವೆ ಅಕ್ಕಿಗಳು, ಇನ್ನೊಂದು ಅವರ್ 2 ಅವರ್ ಇನ್ಕ್ರೀಸ್ ಆಗುತ್ತೆ. 4 ರಿಂದ 5 ಅವರ್ ಆರಾಮಾಗಿ ಬರುತ್ತೆ. ಇಲ್ಲಿ ಇವಾಗ ಆಲ್ರೆಡಿ 2 ಅವರ್ ಆಡ್ತಿರೋ ಅಕ್ಕಿಗಳು ಪಟ್ಟಗಳು, ಇನ್ನೊಂದು 2 ಅವರು ಅಥವಾ 1.5 ಅವರು ಇನ್ಕ್ರೀಸ್ ಆಗುತ್ತೆ. ಬಿಗಿನರ್ಸ್ಗಾಗಿರ್ಬೋದು, ಆಲ್ರೆಡಿ ಅಕ್ಕಿ ಇಟ್ಟಿರೋರ್ಗಾಗಿರ್ಬೋದು, ಒಳ್ಳೊಳ್ಳೆ ಅಕ್ಕಿಗಳು. ಇನ್ನು ಅದಾಡಿಲ್ಲ ಅಂದರೆ ಅದು ಫ್ಯೂಚರಲ್ಲಿ ಪಟ್ಟಾಗಳು ಇರ್ತವೆ. ಇದೆಲ್ಲ ಕರೆಕ್ಟಾಗಿ ನಾನು ಹೇಳ್ಬಿಟ್ಟೆ ಕೊಡ್ತಾ ಇರೋದು. ಯಾರಿಗೂ ಕೂಡ 8 ಅವರ್ ಆಡುತ್ತೆ, 10 ಅವರ್ ಆಡುತ್ತೆ ಅನ್ನೋದು ಹೇಳ್ಬಿಟ್ಟು ಕೊಟ್ಟಿಲ್ಲ. ಆ ಥರ ಅಕ್ಕಿಗಳು ಕೊಡೋವು ಇದ್ದಾವೆ ನಮ್ಮ ಹತ್ರ, ಇಲ್ಲ ಅಂತ ಅಲ್ಲ. ಆ ಥರ ಅಕ್ಕಿಗಳಿದ್ದಾವೆ, ಅದನ್ನ ಕೊಡೋ ಟೈಮ್ಗೆ ಕೊಡೋಣ. ಓಕೆನಾ? ಹೇಳ್ಬಿಟ್ಟೆ ಕೊಡ್ತೀನಿ. ಅಕ್ಕಿ 5 ಅವರ್ ಆಡುತ್ತೆ, 10 ಅವರ್ ಆಡುತ್ತೆ ಹೇಳ್ಬಿಟ್ಟೆ ಕೊಡ್ತೀನಿ ಅವಾಗ. ಇಲ್ಲಾಂತಂದರೆ ಸುಮ್ಮನೆ ಎಲ್ಲ ಹೇಳ್ಕೊಡಲ್ಲ. ಇದೊಂದು ಗೂಡು ಸ್ವಲ್ಪ ರೆಡಿ ಮಾಡಿಸ್ಬೇಕು. ಯಾಕಂತಂದರೆ ಈ ಗೂಡು ಫುಲ್ಲು ಕ್ಲೋಸ್ ಇದೆ, ಫುಲ್ಲು ಅಬೆ ಹೊಡಿತಾ ಇರುತ್ತೆ ಅಕ್ಕಿಗಳಿಗೆ. ಸೊ ಅದರಿಂದ ಅದೊಂದು ಗೂಡು ರೆಡಿ ಮಾಡಿಸ್ಬೇಕು. ಬಿಟ್ರೆ ಎಲ್ಲ ಇನ್ನು ಓಕೆ. ಇನ್ನೂ ಒಂದು ದೊಡ್ಡ ಗೂಡು ಇದೆ, ಮೇ ಬಿ 18 ಜೊತೆದೋ ಏನೋ, 18 ಸಿಂಗಲ್ದೇನೋ ಮೇ ಬಿ. ಅದ್ರ ಜೊತೆ ಒಂದು ಆ ಗೂಡು ಒಂದು ತರಿಸ್ಕೊಬೇಕು. ಅದೊಂದು ಸ್ವಲ್ಪ ಕೆಲಸ ನಡೀತದೆ, ಅದನ್ನು ಸ್ವಲ್ಪ ತರಿಸ್ಕೊಬೇಕು. ಬಿಟ್ಟರೆ ಇದು ಚೋರಿ ಬಾಕ್ಸು. ಬಟ್ ಇವಾಗ ಒಳಗಡೆ ಇಟ್ಕೊಂಡಿದ್ದೀವಿ ಪಟ್ಟಾಗಳಿದ್ದಾವೆ, ಒಂದು 3 ಪಟ್ಟಾಗಳು, ಎಲ್ಲ ಚೆನ್ನಾಗಿರೋ ಪಟ್ಟಾಗಳಿವು. ಸೊ ಆ ಪಟ್ಟಾಗಳನ್ನ ಸಾಕೋಕ್ಕೋಸ್ಕರ ಎತ್ಕೊಬಂದು ಒಳಗಡೆ ಇಟ್ಟಿದ್ದೀನಿ. ಸೊ ಬನ್ನಿ, ಅವ್ರಿಗೆ ಬಂದಮೇಲೆ ನಾನು ನಿಮ್ಗೆ ಸಿಗ್ತೀನಿ. ಓಕೆನಾ? ಓಕೆ ಗೈಸ್, ಹೇಳಿದ್ನಲ್ಲ ಬಂದಿದ್ದಾರೆ ತೊಗೊಂಡೋಗೋಕ್ಕೆ. ಸೊ ಇವರೊಂದು ಧೂಮ ತೊಗೊಂಡಿದ್ರು, ಕಚ್ಬಿಟ್ಟಿರೋದು. ಸ್ಟಾರ್ಟಿಂಗ್ ಒಂದು ಮೇಲಿತ್ತಲ್ವಾ, ಸೊ ಅದು ತೊಗೊಂಡಿದ್ದಾರೆ. ನಮ್ಮ ಚಾನೆಲ್ನ ಎಷ್ಟು ವರ್ಷದಿಂದ ನೋಡ್ತಾ ಇದ್ರು ಬ್ರೋ? ನೀವು ಅವಾಗ ಅಲ್ಲಿ ಬಿಲ್ಡಿಂಗ್ ತಾವೆಲ್ಲ ಹಾಕ್ಸ್ತಾ ಇದ್ರಲ್ಲ, ಅವಾಗಿಂದ ನೋಡ್ತಾ ಇದ್ದೀನಿ. ಅದೇ ತಾರ ಒಂದು ಓಲ್ಡೋಗೋಯ್ತು ಬಂದಿತ್ತಲ್ಲ ವೈಟಿದು, ಅದು ಸ್ಟಾರ್ಟಿಂಗ್ ಹಂಗಂದರೆ ಸ್ಟಾರ್ಟಿಂಗ್ ಟೈಮಲ್ಲಿ. ಸೊ ಅಷ್ಟೊಂದಿಂದ ನೋಡಿ ಇವಾಗ ಅಕ್ಕಿ ಇಸ್ಕೊಳ್ಳೋಕೆ ಬಂದಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ತುಂಬ ಖುಷಿ ಆಯಿತು, ಸೀರಿಯಸ್ ಆಗಲ್ಲ ಇಷ್ಟು ದೂರ ಬಂದು ಇಸ್ಕೊಂಡಿದ್ದಕ್ಕೆ. ನಿಮ್ಮ ಫ್ರೆಂಡ್ಸು ಬ್ರೋ ನಾಚ್ಕೊಳ್ತಿದ್ದೀರಲ್ಲ ಅವರ? ಎಲ್ಲಿಂದ ಬಂದಿದ್ದೀರಿ? ನಾವು ದೊಡ್ಡಬಳ್ಳಾಪುರದಿಂದ ಬಂದ. ಥ್ಯಾಂಕ್ ಯು ಸೊ ಮಚ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ಟೈಮ್ ಒಳ್ಳೊಳ್ಳೆ ಅಕ್ಕಿಗಳಿದ್ರೆ ಸರಿ ಕಳ್ಸ್ಕೊಡ್ತೀನಿ. ನಮ್ಮ ಚಾನಲ್ ಬಗ್ಗೆ ಏನೇನು ಒಪಿನಿಯನ್? ಅದೇ ಬಂದು ಅಕ್ಕಿ ಚೆನ್ನಾಗಿದೆ ನೀವು ಮಾಡೋದು, ಬಂದು ತೊಗೊಂಡ್ರೆ ಬರ್ತೈತೆ. ಥ್ಯಾಂಕ್ ಯು. ಪಟ್ಟಾಗಳಿಗೆ ಮೇವು ಹೊಡೆಯೋಕೈತೆ. ಸೊ ಇಲ್ಲಿಂದ ಪಟ್ಟಾಗಳಿಗೆ ಮೇವು ಹೊಡೆದ್ಬಿಟ್ಟು ಕಡಲೆ ಹೊಡೆಯೋಕೈತೆ. ಸ್ವಲ್ಪ ಕಡಲೆ ಹೊಡೆದ್ಬಿಟ್ಟು ಈ ಪಟ್ಟಾಗಳಿಗೆಲ್ಲ ನಾವು ಇಲ್ಲಿಂದ ಸೀದಾ ಅಕ್ಕಿಗಳೆಲ್ಲ ಕೊಟ್ಟಿದ್ದಾಯಿತು. ಆ ಹುಡುಗಂಗೆ ಬಂದು ಈಸ್ಕೊಂಡೋದ್ರು. ಲಿಟ್ರಲಿ ತುಂಬ ಖುಷಿ ಆಯಿತು ಪಾಪ. ಅಷ್ಟು ದೂರದಿಂದ ದೊಡ್ಡಬಳ್ಳಾಪುರದಿಂದ ಬಂದು ಈಸ್ಕೊಂಡೋದ್ರು ಪಾಪ. ಸೊ ಏನು ಮಾಡೋಣ, ಇದಕ್ಕೆಲ್ಲ ಪಟ್ಟಾಗಳಿಗೆಲ್ಲ ಕಡಲೆ ಹೊಡೆದ್ಬಿಟ್ಟು ಇನ್ನೊಂದು ದೌಡಿ ಐತಲ್ಲ, ಆ ದೌಡಿ ಕಡೆ ಓಡೋಣ ಬನ್ನಿ. ಯಾಕಂತಂದರೆ ಅಲ್ಲಿ ಹೋಗಿ ಹತ್ರ 1 ತಿಂಗಳ ಮೇಲೆ ಆಗೋಯ್ತು. ಸೊ ಹುಡುಗರೇ ನೋಡ್ಕೊಂಡಿರೋದಲ್ವಾ, ಏನಾಗೈತೆ ಅನ್ನೋ ಗೊತ್ತಿಲ್ಲ. ಹೋಗಿ ನೋಡೋದು. ಗೈಸ್, ಆಫ್ಟರ್ 1 ಮಂತ್ ಆದಮೇಲೆ ಬಂದಿದ್ದೀನಿ ದೌಡಿ ಹತ್ರ. ಸೊ ನೀವು ಹೊಸ ಅಕ್ಕಿಗಳು ಅದು ನೋಟಿಸ್ ಮಾಡಿಲ್ಲ ಅಂದ್ಕೊಂಡಿದ್ದೀನಿ. ನೋಟಿಸ್ ಮಾಡಿರೋದು ಬೇಡ, ಯಾಕಂತಂದರೆ ಅದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ. ಇಲ್ಲೂ ಇವಾಗೇನು ತೋರಿಸೋ ಥರ ಇಲ್ಲ, ಯಾಕಂತಂದರೆ ಇನ್ನೂ ಗೂಡುಗಳು ಚೆಕ್ ಮಾಡ್ತಾರೆ. ಅಲ್ಲೊಂದು ಗೂಡು ಐತೆ. ಸೊ ಈ ಗೂಡನ್ನೆಲ್ಲ ಕ್ಲೀನಾಗಿ ಅರೇಂಜ್ ಮಾಡಿಬಿಟ್ಟು ಆಮೇಲೆ ನಾನು ತೋರಿಸ್ಕೊಡ್ತೀನಿ. ಸದ್ಯಕ್ಕೆ ತುಂಬ ದಿವಸ ಆಗಿತ್ತಲ್ಲ ಬಂದ್ಬಿಟ್ಟು ಅಂತ ಬಂದಿದ್ದೀನಿ. ಹೊಸ ಅಕ್ಕಿ ಒಂದು ತರಿಸಿದ್ದೀರಿ ಮತ್ತು ಇನ್ನೊಂದು ಹೊಸ ಅಕ್ಕಿಗಳೈತೆ. ಫೈನಲಿ ಅದು ಲಾಫ್ಟಿಗೆ ಬಂದೈತೆ. ಅದು ಯಾವುದು ಏನು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ನಿಲ್ಗೆ ಏನು ಮಾಡ್ತೀನಿ, ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್ ಗೈಸ್, ಬಾಯ್.